ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತು ನಾವು ಅರಬಿಕ್ ಕೊತ್ತೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವರುಗಳಿಗೆ ಬಂದಿದ್ದೀವಿ. ಸೊ ಇಲ್ಲಿ ಗೊರವರ ಕುಣಿತ ಅಂತ ಹೇಳ್ಬಿಟ್ಟು ಒಂದಷ್ಟು ಡ್ಯಾನ್ಸ್ ಆಡಿರ್ತಾರೆ. ನಾವು ಅದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀರಿ. ಮತ್ತು ಅವ್ರ ಹತ್ರ ಆ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಮತ್ತು ಏನು ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಏನಾದರೂ ಇದೆಯಾ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಲಕ್ಷ್ಮೀನಾರಾಯಣ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಗುರವ ಮಲ್ಲೇಶ್. ಓಕೆ ಸರ್, ಇದು ಏನು ಆಟ ನೀವು ಆಡಿದ್ದು? ಇದು ಗೊರವಯ್ಯನವರ ಆಟ. ಓಕೆ. ಮೈಲಾರಲಿಂಗೇಶ್ವರನ ಪ್ರತಿರೂಪ. ಮೈಲಾರಲಿಂಗೇಶ್ವರನ ಆರಾಧಕರಾದ ನಾವು ಗೊರವಯ್ಯಗಳು ಅಂತ ಹೇಳ್ತಾರೆ. ಗೊರಪ್ಪ ಗೊರವಯ್ಯ ಅಂತ ನಮ್ಮ ಕರ್ನಾಟಕ ರಾಜ್ಯದಾಗ 4 ಥರ ಗುರುತಿಸ್ಯವ್ರೆ ಗೊರವಯ್ಯಗಳನ್ನ. ಕರಡೆ ಗೊರವಯ್ಯ, ಜಂಗಮ ಗೊರವಯ್ಯ, ಶ್ರೇಷ್ಠ ಗೊರವಯ್ಯ, ಹಿಂಗೆಲ್ಲ ನಾನಾ ಥರ ಗೊರ್ರಪ್ಪ, ಗೊಗ್ಗಪ್ಪ ಹಿಂಗೆಲ್ಲ ಗುರುತಿಸ್ತಾರೆ. ನಾವು ದೊಡ್ಡಬಳ್ಳಾಪುರ ತಾಲೂಕು ಅಳ್ಮಲ್ಲಿಗೆ ಅವರು, ಮೈಲಾರಲಿಂಗೇಶ್ವರ ಕಟ್ಟೆಮನೆಯವರು. ಇಲ್ಲಿ ಯಾವ ಊರು ಇದ್ಮೇಲೆ ಅರಬಿ ಕೊತ್ನೂರಲ್ಲಿ ಕುರುಬುರ್ ದೇವರು, ಅದೇ ದೊಡ್ಡ ದೇವ್ರ ಜಾತ್ರೆ, ಸಿದ್ಧೇ ದೇವರು. ಸರ್, ಇವಾಗ ಇವ್ರಿಗೆ ನೀವು ಹಿಂಗೆ ಹೇಳಿದ್ರಲ್ವಾ, ಇವಾಗ ಸ್ಕೂಲ್ಗೆ ಹೋಗೋದೆಲ್ಲ ಅವ್ರು ಬಿಟ್ಟು ಮತ್ತೆ ಇದಕ್ಕೆ ಬರ್ತಾರಾ? ಹೌದು, ನಾವು ಸ್ಕೂಲ್ಗೂ ಕಳಿಸ್ತೀರಿ. ನಮ್ಮ ಹುಡುಗರು ಯಾರು ಕಮ್ಮಿ ಎಜುಕೇಶನ್ ಅವ್ರಿಲ್ಲ, ಎಲ್ಲ ಡಾಕ್ಟ್ರುಗಳು ಆಗ್ಯವ್ರೆ, ಪೊಲೀಸ್ನವರು ಆಗ್ಯವ್ರೆ, ಎಲ್ಲ ಗೌರ್ಮೆಂಟ್ ಹುದ್ದೆ ಒಳಗೂ ಅವ್ರೆ. ಆಯ್ತಾ, ಜೊತೆ ಒಳಗೆ ನಾವು ದಿನ ಊಟ ಮಾಡೋದು ಬಿಡಲ್ಲಲ್ವಾ, ಸ್ಕೂಲ್ಗೆ ಹೋದ್ರೆ ತಿಂತೀವಲ್ವಾ, ಹಂಗೆ ಅದು ನಮ್ಮ ಕುಲ್ಕಸಬು, ನಾವು ಬಿಡಂಗಿಲ್ಲ. ಅದ್ರೊಳಗೆ ಇದು ಒಂದು ಕಲಿತಾರೆ ಅವರು. ಅವ್ರು ಇಂಟ್ರೆಸ್ಟ್ ಆಗಿ ಮಾಡ್ತಾರೆ. ಹೌದು, ಆಟೋಮೆಟಿಕ್ ಆಗಿ ಬರ್ತದೆ ಇಂಟ್ರೆಸ್ಟು. ನಾವೇನು ಹೇಳ್ಕೊಡ್ಬೇಕಾಗಿಲ್ಲ, ಅವರೇ ಕಲಿತಾರೆ, ಅವರೇ ಬರ್ತಾರೆ, ಮಾಡ್ತಾರೆ. ಸೊ ಇವಾಗ ಒಂದು ಆಟ ಆಡ್ತೀರಂದ್ರೆ ಎಷ್ಟು ಜನ ಇರ್ಬೇಕು ಅದರಲ್ಲಿ? ಟೀಮ್ ಮೆಂಬರ್ಸ್ ಇಷ್ಟು ಜನ ಇರ್ಬೇಕಂತ ಹೇಳ್ಬಿಟ್ಟು ಏನಾದರೂ ಇದೆಯಾ? ಇದೆ, ಎಷ್ಟು ಜನ ಬೇಕಾದರೂ ಇರ್ಬೋದು. ಅದಕ್ಕೋಸ್ಕರ 8 ಜನ ಇರ್ತೀವಿ, 15 ಜನ ಇರ್ತೀವಿ, 20 ಜನ ಇರ್ತೀವಿ, 60 ಜನ ಇರ್ತೀವಿ. ನಾವು ಜನ ಜಾಸ್ತಿ ಇದ್ದೀರಿ. ನಮ್ಮ ದೇವ್ರುಗಳು ಮಾಡೋವಾಗೆಲ್ಲ, ನಮ್ಮ ಕುಲದೇವ್ರುಗಳು ಮಾಡೋವಾಗೆಲ್ಲ ಜನ ಜಾಸ್ತಿ ಇರ್ತೀರಿ ನಾವು. ಈ ಗೌರ್ಮೆಂಟ್ ಫಂಕ್ಷನ್ ಅವು ಇವೆಲ್ಲ ಒಪ್ಕೊಂಡ್ರೆ ಅಲ್ಲಿ 8 ಜನ 10 ಜನ ಹಂಗೆ ಹೋಗಿ ಮಾಡ್ತೀವಿ. ಇವಾಗ ಇಲ್ಲಿ ಪೇಮೆಂಟ್ಗೋಸ್ಕರ ಮಾಡ್ತೀರಾ ಇಲ್ಲ ಫಂಕ್ಷನ್ ಅಂತ ಕರೆಯೋದ ನಿಮ್ಮನ್ನ ಸ್ಪೆಷಲ್? ಇಲ್ಲ, ಇದು ನಮ್ಮದು ಕುಲ್ಕಸಬು. ನಮ್ಮ ಆಲ್ಮತಸ್ಥರು ಏನದೇ ಎಲ್ಲ ದೇವ್ರುಗಳು ನಾವು ಮಾಡಲೇಬೇಕು. ಶಾಸ್ತ್ರೋಕ್ತವಾಗಿ ಗೊರವಯ್ಯ ಬೇಕು. ಎಲ್ಲ ಕುರುಬರು ದೇವರುಗಳಿಗೂ ಗೊರವಯ್ಯ ಬೇಕು. ಇವಾಗ ಇಲ್ಲಿ ನಡೀತೈತೆ ಅಂತ ನೀವೇ ತಿಳ್ಕೊಂಡು? ಇಲ್ಲ, ನಮ್ಮ ಕಟ್ಟೆ ಮನೆಯಿಂದ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮಲೇಶನ್ಗೆ ಹೇಳಿದ್ರು, ಮಲೇಶನ್ ನಂಬರ್ ಅದೇ ಫೋನ್ ಮಾಡ್ತಾರೆ. ಯಾರೋ ಒಬ್ಬರು ನಮ್ದು ಒಂದು ನಂಬರ್ ಇಟ್ಕೊಂಡಿರ್ತಾರೆ, ಕರೆಸ್ತಾರೆ. ಅವರು ಸಭೆ ಸೇರಿದಾಗ, ಮೀಟಿಂಗ್ ಎಲ್ಲ ಸೇರಿದಾಗ ಕರೆಸಿ ಮಾತಾಡ್ತಾರೆ. ಗೊರವಯ್ಯ ಬೇಕು ಮುಂದಾಗಿ ಬುಕ್ ಮಾಡಿರ್ತಾರೆ, ಬತ್ತೀರಿ ಮಾಡ್ತೀರಿ. ಏನೋ ಅವ್ರ ಪ್ರೀತಿ ಎಲೆ ಅಡಿಕೆ ಇಕ್ಕಿ ಗೊರವಯ್ಯನ ದಕ್ಷಿಣೆ ಅಂತ ಕೊಡ್ತಾರೆ, ಅದನ್ನ ನಾವೆಲ್ಲ ಹಂಚ್ಕೊಂತೀವಿ. ಸೊ ಇದನ್ನ ನೀವು ಹೇಳ್ಕೊಡ್ತೀರಾ? ನೀವು ಆಡಿದ್ದೀರಲ್ವಾ ನೀವು ಚಿಕ್ಕ ವಯಸ್ಸಿಂದ ಅಂದ್ರೆ ಯಾವಾಗ ಇವರೆಲ್ಲ ಯಾವಾಗ ಸ್ಟಾರ್ಟ್ ಮಾಡಬೇಕು? ಐ ಮೀನ್ 6 ವರ್ಷದಿಂದ ಸ್ಟಾರ್ಟ್ ಮಾಡಿ? ಇಲ್ಲ, ಹಂಗೆಲ್ಲ ಇಲ್ಲ. 6 ತಿಂಗಳು ಮಗುಗೆ ಆಟ ಆಡಿಸ್ತಾರಲ್ಲ, ಅವಾಗಿಂದಾನೆ ನಮ್ಮ ತಾಯಿಯಂದ್ರು ಕೂಡ ಅದನ್ನ ಹೇಳ್ಕೊಡ್ತಿರ್ತಾರೆ. ಹಂಗೆ ಅದು ಬರೋದು. ಓ, ನಿಮ್ಮ ತಾಯಿ ತೊಡೆ ಮೇಲೆ ಮಲಗಿಸ್ಕೊಂಡು ಮೈಲಾರಲಿಂಗನ ಪದ ಹೇಳ್ತಿರ್ತಾರೆ ನಮ್ಮ ಮನೆಗಳ, ನಮ್ಮ ತಂದೆಗಳು. ಮಕ್ಕಳಿಗೆ ರೂಢಿ. ಹಂಗೆ ಎಲ್ಲ ಇಲ್ಲಿರೋರು ಯಾರು ಅಷ್ಟೇ, ಯಾರು 6 ವರ್ಷ 10 ವರ್ಷ ಹಂಗೆ ಕಲ್ತವ್ರಲ್ಲ, ಎಲ್ಲ ಮಕ್ಕಳಿಂದನೇ ಕಲ್ತು ಬಂದಿರೋರು. ತಾಯಿ ಗರ್ಭದಾಗಿದ್ದಾಗ ತಂದೆ ಹೇಳ ಮಾತು ಕೇಳಿಸ್ಕೊಂಡಿರ್ತಾವಂತೆ ಮಕ್ಕಳು. ಹುಟ್ಟವಾಗ ಅದು ರೂಢಿ ಬರ್ತಾ ಇರ್ತದೆ. ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಹಾಯ್, ನಿನ್ನ ಹೆಸರು? ಉಜ್ವಲ್. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಥರ್ಡ್ ಸ್ಟ್ಯಾಂಡರ್ಡಾ? ಎಲ್ಲಿ ಓದ್ತಾ ಇರೋದು? ಯಾವ? ರೂಟ್ ಮೆಮೋರಿಯಲ್ ಸ್ಕೂಲ್. ಯಾವ ಊರು? ದಂಡುಪಾಳ್ಯ. ಹೌದಾ? ಸೊ ಇದು ಯಾವಾಗಿಂದ ಮಾಡ್ತಾ ಇದೆಯಾ? ನಿನ್ಗೆ ಇಂಟ್ರೆಸ್ಟಾ? ಇದ್ರ ಹೆಸರೇನು? ನೀನು ಆಡ್ತಾ ಇದೆಯಲ್ಲ, ಇದ್ರ ಹೆಸರೇನು? ಗೊರವಯ್ಯನಾ? ನಿನ್ಗೆ ಇಂಟ್ರೆಸ್ಟ್ ಆಯ್ತು, ತುಂಬ ಇಷ್ಟನಾ ಈ ಡ್ಯಾನ್ಸ್ ಆಡೋದು ನಿನಗೆ? ಹೌದಾ? ಎಷ್ಟು ಡ್ಯಾನ್ಸ್ ಮಾಡಿದ್ಯಾ? ನಿನ್ಗೆ ಗೊತ್ತಾಗಿರೋ ಪ್ರಕಾರ ಹೇಳು. ಜಾಸ್ತಿ ಮಾಡಿದ್ಯಾ? ಲೆಕ್ಕನೇ ಇಲ್ಲ, ಜಾಸ್ತಿ ಮಾಡಿದ್ದೀನಿ. ನಿಂಗೆ ಇಷ್ಟನಾ ಇದು? ನಿನ್ಗೆ ಯಾರು ಹೇಳ್ಕೊಟ್ರು ಈ ಡ್ಯಾನ್ಸು? ಅಪ್ಪ. ಇದರಲ್ಲಿ ಪದ ಬರುತ್ತೆ ಅಲ್ವಾ, ಅದು ನಿನಗೆ ಗೊತ್ತಾ? ಅದು ಕಲಿತಾ ಇದೆಯಾ? ಹೌದಾ? ಯಾರು ನಿಮ್ಮಪ್ಪ? ಅವ್ರು ಆಡ್ತಾರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಇವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದ್ರೆ ಇಲ್ಲ, ಇದು ಗೊರೂರು ಕುಣಿತ ಅಂತಂದ್ರೆ ಇದು ನಾವು ಹಳ್ಳಿ ಕಡೆ ಭಿಕ್ಷೆ ಮಾಡಕ್ಕೆ ಹೋದಾಗ ಮಕ್ಕಳುಗಳಿಗೆ ದೃಷ್ಟಿಯಾಗಿರುತ್ತೆ, ಎದ್ಕೊಂಡಿರ್ತಾರೆ. ಅವ್ರಿಗೆಲ್ಲ ನಾವು ಈ ಥರ ಎದುರಿಸ್ತೀವಿ ಹಳ್ಳಿ ಕಡೆ ಭಿಕ್ಷೆ. ನಮ್ಮನ್ನ ಭಯ ಬೀಳ್ತಾರೆ ಅಲ್ಲಂದ್ರೆ ಯಾಕೆ ಅನ್ಕೊಳ್ಳಿ. ನಮ್ಮ ಗೊರೂರು ಅಂದ್ರೆ ಇದೇ ರೀತಿ ಇರೋದು. ತುಂಬಾ ಚೆನ್ನಾಗಿ ಮಾಡಿ.
ನಿಮ್ಮ ಹೆಸರು ಸರ್ ಇವಾಗಲೂ ಇಲ್ಲ 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 ಶಶಿಕುಮಾರ್ ಅಂತೇಳಿ. ಓಕೆ, ನೀವು ಏನು ಮಾಡ್ತಾ ಇದ್ದೀರಿ? ನಾವು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತೇವೆ. ಓಕೆ, ಇದು ಗೊರವೂರು ಕುಣಿತ ಇದ್ದಾಗ ನಮ್ಮ ಗುರುಗಳು ನಮ್ಗೆ ತಿಳಿಸ್ತಾರೆ, ಅವ್ರ ಜೊತೆ ಬಂದು ಕಾರ್ಯಕ್ರಮಗಳು ಮಾಡ್ತೀವಿ ನಾವು. ಓಕೆ, ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ? ಯಾವಾಗಿನಿಂದ ನಿಮ್ಮ ಲೈಫ್? ನಾನು ಒಂದು 10 ವರ್ಷದಿಂದ ದೊಡ್ಡಪ್ಪರ ಆಡ್ತಿದ್ರು, ಅವ್ರ ಜೊತೆ ನೋಡ್ತಿದ್ದೆ. ಮತ್ತು ನಮ್ಮ ತಾತ ಅವರೆಲ್ಲ ಆಡೋರು, ಅವ್ರ ಈ ಥರ ಆ್ಯಕ್ಟಿಂಗ್ ಮಾಡೋರು, ಎದುರಿಸೋರು, ಎಲ್ಲ ಓಡೋಗ್ಬಿಡೋರು. ಈಗ ನಾವು ಹೋದ್ರೆ ಈ ಥರ ಎಲ್ಲ ಮಾಡ್ತೀವಿ, ಊರ ಕಡೆ ಎಲ್ಲ ಓಡೋಗ್ಬಿಡ್ತಾರೆ. ನಮ್ಮ ಮೈಲಾರಲಿಂಗಂದ ಹಾಡು ಹೇಳ್ಕೊಂಡೆಲ್ಲ ಭಿಕ್ಷೆ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಕಾರ್ಯಕ್ರಮ ಇದ್ದಾಗ ಇಲ್ಲಿ ಕಾರ್ಯಕ್ರಮಗಳು ಬರ್ತೀವಿ. ಮಹಾಕಾವ್ಯಗಳು ಅಂದರೆ 5 ರಾತ್ರಿ 5 ಹಗಲು ಆಡುವಂಥ ಕಾವ್ಯ. ಒಂದು ಮೈಲಾರಲಿಂಗೇಶ್ವರ ಮಹಾಕಾವ್ಯ, ಜುಂಜಪ್ಪ ಮಹಾಕಾವ್ಯ, ಮಂಟೇಸ್ವಾಮಿ ಮಹಾಕಾವ್ಯ, ಮಾದೇಶ್ವರ ಮಹಾಕಾವ್ಯ, ಸೌದತ್ತಿ ಯಲ್ಲಮ್ಮ ಮಹಾಕಾವ್ಯ. ಕರ್ನಾಟಕದಲ್ಲಿ ಅತಿ ಪ್ರಾಚೀನ ಮಹಾಕಾವ್ಯಗಳು. ಇದು 5 ರಾತ್ರಿ 5 ಹಗಲು ಮಾಡುವಂಥ ಕಲೆ. ಜನಪದ ಮೂಕ ಆದರೆ ಮಾನವ ಜನಾಂಗವೇ ಮೂಕ ಆದಂತೆ ವಿವರಣೆ ಇದೆ ಅದರಲ್ಲಿ. ನಮ್ಮ ಪರಂಪರೆ ಇತಿಹಾಸ ಇದರಲ್ಲಿ ಮೈಲಾರಲಿಂಗದ್ದು ಕೃತಾಯುಗ. 5 ಯುಗಗಳಿದೆ. ಕೃತಾಯುಗ, ಸತ್ಯಯುಗ, ತ್ರೇಪಯುಗ, ದ್ವಾಪರಯುಗ, ಸರಯುಗ, ಕಲಿಯುಗ. 5 ಯುಗದಲ್ಲಿ ನಾವು ಕಲಿಯುಗದಲ್ಲಿ ಇದ್ದೀವಿ. ಈಗ 4 ಯುಗ ಮುಗಿದಿದೆ. ಹಂಗಾಗಿ ಈ ಕಲೆ ಯಾರು ನೋಡೋಕ್ಕೆ ಆಗಿಲ್ಲ. ಕೃತಾಯುಗ ಫಸ್ಟ್ ಭೂಮಿಲಿ ಹುಟ್ಟಿದ್ದೇ ಕೃತಾಯುಗ. ಕೃತಾಯುಗದಲ್ಲೇ ಮೈಲಾರಲಿಂಗ ಭೂ ಸ್ಪರ್ಶ ಆಗಿದ್ದು. ಅವಾಗಲಿಂದ ಗುರುತನಾಗಿರೋದು. ಇದುವರೆಗೆ ಇತಿಹಾಸ ಎಷ್ಟು ರಾತ್ರಿ ಆಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಇದ್ರಲ್ಲಿ ಅವ್ರು ಗಣಾಚಾರಿ ಲಕ್ಷ್ಮೀನಾರಾಯಣ, ಅವರು ಗಣಾಚಾರಿ ಬಸವರಾಜು ಅಂತ ಇದ್ದಾರೆ. ಅವರು ಮಹಾಕಾವ್ಯ ಆಡುಗಾರರು. ಅಂದರೆ ಅವ್ರು ಆಡೋದು ನಮ್ಗೆ ಇದುವರೆಗೂ ಸ್ವಲ್ಪ ಕಲೆಗಳು ಕಲ್ತಿದ್ದಾರೆ, ಅಲ್ಪ ಸ್ವಲ್ಪ. ಅಂದರೆ ವಿದ್ಯೆ ಇನ್ನೂ ಭಾಳಷ್ಟಿದೆ. ಇದರ ಕಲಿಯಲಿಕ್ಕೆ ಭಾಳಷ್ಟಿದೆ. ಹಂಗಾಗಿ ಈ ಗುರುತನ ಅನ್ನೋದು ಪರಂಪರೆ ಇತಿಹಾಸ. 500 ವರ್ಷ 600 ವರ್ಷ ಇತಿಹಾಸ. ನಮ್ಮ ಕೈಯಲ್ಲಿರೋ ವಾದ್ಯ ಪರಿಕರಗಳು ಹೇಳ್ಬಿಡ್ತವೆ ಎಷ್ಟು ವರ್ಷದವು ಇವು ಅಂದ್ಬಿಟ್ಟು ವಿವರಣೆ ಕೊಟ್ಬಿಡ್ತವೆ. ಆ ಥರ ಇತಿಹಾಸ ಡಮರುಗಳಿದೆ. ಪರಂಪರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಇದ್ರ ಇವಾಗ ಯುವಜನ ಮೇಳ, ಯುವಜನೋತ್ಸವ ಅಂತ ಇವಾಗ ಇಲಾಖೆಗಳು ಬಿಟ್ಟಿದ್ದಾರೆ. ಅಂದರೆ ಏನು ಗುರು ಶಿಷ್ಯ ಪರಂಪರೆ ಅಂತ ಇವಾಗ ಒಂದು ಅಧ್ಯಯನ ಮಾಡಿದ್ದಾರೆ ಇಲಾಖೆಯಿಂದ. ಗುರು ಶಿಷ್ಯ ಪರಂಪರೆ ಅಂದರೆ ನಮ್ಮಂಥ ಕಲಾವಿದರು ಇವರಂಥ ಕಲೆಗಳು ಕಲಿಸೋದು. ವಿವರಣೆ ಹುಡುಗ ಇದ್ದಾನೆ, ದೀಕ್ಷೆ ಇಲ್ದಿದ್ದು ಗುರುತನ ಮಾಡಲ್ಲ. ಇದರಲ್ಲಿ ಮೇನ್ ಇಂಪಾರ್ಟೆಂಟು ದೀಕ್ಷೆ. ಅವ್ರ ಪರಂಪರೆ ಬಂದಿರಬೇಕು ಅದು ಗುರುತನ ಮಾಡಲಿಕ್ಕೆ. ಆ ಥರ ಈ ಪರಂಪರೆ ಉಳಿಸ್ಕೊಂಡು ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರದಲ್ಲಿ ಭಾಳ ಜನ ಇದ್ದಾರೆ ಈ ಕಲೆಗಾರರು. ಗೊರವರು ಭಾಳ ಪ್ರಸಿದ್ಧ. 150 ಕಿಲೋಮೀಟರ್ ಒಂದೊಂದು ಭಾಗದಲ್ಲಿ ಒಂದೊಂದು ಜನಪದ ಕಲಾಗಳು ಇರ್ಬೋದು. ಆದರೆ ಬೆಂಗಳೂರಲ್ಲಿ ಗ್ರಾಮಾಂತರ ಅತಿ ಹೆಚ್ಚು ಗೊರವರು ಇರೋದು ನಮ್ಮ ದೊಡ್ಡಬಳ್ಳಾಪುರ ಭಾಗದಲ್ಲಿ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಗೊರವರು ಇದ್ದೀವಿ. ಹಂಗಾಗಿ ಈ ಪರಂಪರೆ ಸುತ್ತು ಏನು ಕಟ್ಟೆಮನೆಗಳು ಬರುತ್ತೆ, ತಮಿಳುನಾಡು, ಆಂಧ್ರ ಆಗಿರ್ಬೋದು, ಹೊರ ರಾಜ್ಯಗಳಲ್ಲಿ ಭಾಳ ಅದ್ಭುತವಾಗಿ ನಾವು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಗಿಸ್ಕೊಂಡು ಬರ್ತಾಯಿದ್ವಿ. ಇದು ಪ್ರತಿ 5 ವರ್ಷವೂ ಸರಿ ಕಂಪಲ್ಸರಿ ಈ ಕಟ್ಟೆಮನೆ ಈ ಥರ ಕಾರ್ಯಕ್ರಮ ಮಾಡೋದು ಕಂಪಲ್ಸರಿ. ಇವಾಗ ನಿನ್ನೆ ಕಾಜೇಶ್ವರನಹಳ್ಳಿ ಆಗ್ತಾಯಿದೆ ಕಾರ್ಯಕ್ರಮ, ಇವತ್ತು ಕ್ಲೋಸ್ ಆಯ್ತು. ಹಾಗೆ ಸುತ್ತಮುತ್ತ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಮೊನ್ನೆ ದೊಡ್ಡ ದೇವರು ಇತ್ತು. ಬೇರೆ ದೇವರಾಗಿರ್ಬೋದು, ಬತ್ತಿಲಿಂಗೇಶ್ವರ ಆಗಿರ್ಬೋದು, ಮೈಲಾರಲಿಂಗ ಆಗಿರ್ಬೋದು, ಈ ಥರ ಭಾಳ ಪ್ರಾಚೀನದ ಕಲೆಗಳು ಸುತ್ತಮುತ್ತ ಪ್ರಸಿದ್ಧವಾದ ದೇವಸ್ಥಾನಗಳಿದೆ ಪುರಾತನ. ಎಕ್ಸಾಂಪಲ್ ಇಲ್ಲೇ ಇದೆ ಪುರಾತನ ಇತಿಹಾಸ ಶಿಲೆಗಳು. ಅಷ್ಟು ಆ ಥರ ಇದರಿಂದ ನಮ್ಮ ಕಲೆ ಉಳಿಸ್ಕೊಂಡು